ಅಂತರಂಗದ ಜ್ಞಾನ ನಮಗಾಗಬೇಕಂದ್ರ, ಅರಿವು ನಮಗಾಗಬೇಕಂದ್ರ ಏಕಾಂತ ಇರಬೇಕು. ಏಕಾಂತಂ ಪರಮ ಸುಖಂ ಲೋಕಾಂತಂ ಗಜಿಬಿಜಿ ಅಂತ. ಈಗಲೇ ಎದಿರಿ ಎಷ್ಟು ಗಜಿಬಿಜಿ. ಇದು ಏಕಾಂತನ ಹೇಳುವಂತ ಪುರಾಣ ಹೌದಿಲ್ಲ? ಏಕಾಂತನ ಹೇಳುವಂತ ಪುರಾಣ ಸುಮ್ಮನೆ ಕೂತ ಕೇಳೋದಿಲ್ಲ. ಅದು ಹಂಗ ಇದು ಹಿಂಗ ಏನು ರಾಜೀವ್ ಸುಸಂಗ ಮೊದಲೇ ಹೇಳಿದ್ದೆ ಮಗನ. ಸುಮ್ಮನೆ ಕೇಳೋದು, ತಪ್ಪಿದ್ದನ್ನು ಬಿಡೋದು, ಚಲೋ ಇದ್ದನ್ನು ಹೇಳ್ಕೊಳ್ಳೋದು, ಇಷ್ಟ ನಿಮ್ಮ ಕೆಲಸ. ಅದ್ಯಾಕ ಹಂಗ ಇದ್ಯಾಕ ಹಿಂಗ ನೀವು ಕೇಳಂಗಿಲ್ಲ ಹೌದಿಲ್ಲ? ಸರ್ ಶಾಲೆಗಳಿಗೆ ಎಷ್ಟು ಹೇಳ್ತಾರ ಅಷ್ಟ ಕೇಳೋದು. ಮುಂದೆ ನೀವು ಶಾಲೆಯಾದಿಂದ ಐತೆ ಮತ್ತೆ ಪ್ರಶ್ನೆ ಕೇಳೋದು ಹೌದಿಲ್ಲ? ಹಂಗಿಲ್ಲಿ ಜನಗಳ ಪರಿಚಯ ಇಲ್ಲರಬೇಕು. ಯಾರು ಹೊಸಬರಿಗೆ ಹೋಗ್ಬಾರ್ದು, ಏಕಾಂತದೊಳಗೆ ಕುಂದಿರ್ಬೇಕು. ಏಕಾಂತದಲ್ಲಿ ಹೆಂಗೆ ಕುಂದಿರ್ಬೇಕು? ಕಣ್ಣು ಮುಚ್ಕೊಂಡು ಕುಂದ್ರಂಗಿಲ್ಲ, ನಿದ್ದೆ ಮಾಡಂಗಿಲ್ಲ. ಏಕಾಂತದಲ್ಲಿ, ಚಿತ್ತದ ಏಕಾಂತದಲ್ಲಿ ಮನುಷ್ಯನ ನಿಲ್ಲಿಸಲು ಆಸನಗಳನ್ನ ಹಾಕ್ಬೇಕಂತ ಹೇಳ್ತಾರ ಅವರು. ಇಲ್ಲಿ ನಿಯಮದ ಅತ್ಯಂತ ದುಃಖದ ನಮದು ಒಂದಲ್ಲ ಎರಡಲ್ಲ ದುಃಖ. ಎಷ್ಟು ದುಃಖದವ ನಿಜವೂ ಹೇಳ್ತಾರೆ, ಅಳ್ತಾರೆ. ಶಂಕರ ನೋಡು ನೀ ಎನ್ನ ಶಂಕರ ಶಂಕರ ಹಿಂಗೆ ಯಾರು ಎತ್ತೀರ ಒಬ್ಬರ? ಏ ದೇವ, ಒಂದಲ್ಲ ಎರಡಲ್ಲ ಕೃಪೆ ಮಾಡು ಬೇಗನೆ. ಎಷ್ಟು ಅಂತ ಕೇಳಿದ್ರ 100,000 ಕೋಟಿ ಶಂಕರ ದುಃಖ ನಮಗದಾವಂತ. ನಿಮ್ಗೆ ದುಃಖ 100,000 ಕೋಟಿ ಗೊತ್ತೈತ? ಇಲ್ಲ. ಮುಂದೆ ಹೇಳ್ತಾರೆ, ಹಸಿವು ತೃಷಗಳ ಬಾಧೆ, ವ್ಯಸನ ವೇಳರ ಬಾಧೆ. ಹಸಿವಾತ ತಡ್ಕೊಳಕಾಗತ್ತ ನಿಮಗೆ? ಮೊದಲು ಊಟ ಕೊಡ, ಆಮೇಲೆ ಈ ಕಡೆ ದೇವ್ರಿಗೆ ಹೋಗ್ಕೊಂಡ ನೋಡು. ಹಸಿವು ತೃಷಗಳ ಬಾಧೆ ನೀರರಿಗಾದ್ರೂ ತಡೆಯಕ್ಕಾಗೋದಿಲ್ಲ. ವ್ಯಸನ ವೇಳರ ಬಾಧೆ, 7 ವ್ಯಸನಗಳದಾವಂತ. ಅವ್ನು ಹೇಳಕ್ ಸಮಯ ಇಲ್ಲ. ದೆಸೆ ಜಡಿಸುವ ಅರಿಕುಣದ ಬಾಧೆ. ಈಗೇನು 5 ದಿವಸ ಬಂದಲ್ಲ, ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಇವರು ಬಾಧೆ ಅಂತ. ಕುಸುಮ ಬಾಣನ ಬಾಧೆ ಒಂದೇ ಎರಡೇ ಭಾರತ ಒಂದು ಅಂತ ವಿಶೇಷವಾಗಿರ್ತಕ್ಕಂಥವು. ಅಲ್ಲಿ ಹರಿ ಬಿಡ್ರಿ ಯಾರು ತಪ್ಪರು ಬರತ್ತ. ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ. ಗಾಳಿಬಡಿಯ ವೀರಭದ್ರೇಶ್ವರನೇ ಹೃದಯದಲ್ಲಿ ಸ್ಮರಿಸಿಕೊಂಡು ಜಾತ್ರೆಯ ಕಾರಣೀಭೂತರು ಮಹಾಮಾತೆ ಜಗನ್ಮಾತೆಯರಾಗಿರ್ತಕ್ಕಂಥ ಗ್ರಾಮದೇವಿಯನ್ನ ದುರ್ಗಾಮಾತೆಯನ್ನ ಸ್ಮರಣೆ ಮಾಡ್ತಾ ಈ 10ನೇ ದಿನದ ಪುಣ್ಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರ್ತಕ್ಕಂಥ ಈರುವರು ಪೂಜ್ಯರು
ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ಈ ವೇದಿಕೆಗೆ ನಮ್ಮೆಲ್ಲರಿಗೂ ಕೂಡ ದರ್ಶನ ಮತ್ತು ಆಶೀರ್ವಾದವನ್ನ ದಯಪಾಲಿಸಲು ಪೂಜ್ಯರು ದಯಮಾಡಿಸಿದ್ದಾರೆ. ಪರಮ ಪೂಜ್ಯ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ್ ಹಿರೇಮಠ ಪೂಜ್ಯರು ನಾಡಿನ ಜನತೆಗೆ ಸನ್ಮಾರ್ಗವನ್ನ ಆಧ್ಯಾತ್ಮದ ಬೋಧನೆಯನ್ನ ಮಾಡ್ತಾ ಜನರನ್ನ ಸನ್ಮಾರ್ಗದಲ್ಲಿ ಒಯ್ಯುವಂತ ಕೈಂಕರ್ಯವನ್ನ ಕೈಗೊಂಡಿರ್ತಕ್ಕಂಥ ಪೂಜ್ಯರು, ತ್ರಿಕಾಲ ಪೂಜಾ ನಿಷ್ಠರು. ಈ ಒಂದು ಪೂಜ್ಯರು ಈ ದಿನ ನಮ್ಮ ಲಕ್ಕುಂಡಿಗೆ ಆಗಮಿಸಿದ್ದು ಬಹುಶಃ ನಾಡಿನ ಎಲ್ಲ ಜನತೆಗೆ ಬಹಳ ಸಂತೋಷವನ್ನ ತಂದಿದೆ. ಈ ಒಂದು ಕಾರ್ಯಕ್ರಮದ ಪೂಜ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಸಂಸ್ಥಾನ್ ಹಿರೇಮಠ ಸಂಗೊಳ್ಳಿ ಪೂಜ್ಯರಿಗೆ ನಮ್ಮ ಈ ದಿನ ದೇವಿಯ ಉಡಿ ತುಂಬುವ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಪರಮ ಪೂಜ್ಯರಿಗೆ ವೇದಿಕೆಗೆ ಮತ್ತು ಗ್ರಾಮಕ್ಕೆ ಇದೀಗ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಗೌರವ ಸಮರ್ಪಣೆ ವೇದಿಕೆ ಮೇಲೆ ನೀಡ್ತಾ ಇದೆ. ಧನ್ಯವಾದಗಳು. ಹಾಗೇನೆ ಇನ್ನೂರು ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ನಿಶ್ಚಲ ಸ್ವರೂಪ ಮಹಾಸ್ವಾಮಿಗಳು ಪ್ರಣವಂ ಗುರುಕುಲ ಬೆಳಗಾವಿ, ದೂರದ ಬೆಳಗಾವಿಯಿಂದ ಬಹುಶಃ ನಿಮ್ಮೆಲ್ಲರ ದೈವ ಪರಮ ಪೂಜ್ಯರು ಇವತ್ತು ನಮಗೆ ದರ್ಶನ ಮತ್ತು ಆಶೀರ್ವಾದವನ್ನು ದಯಪಾಲಿಸಲು ಪರಮ ಪೂಜ್ಯರಾಗಿರ್ತಕ್ಕಂಥ ನಿಶ್ಚಲ ಸ್ವರೂಪ ಮಹಾಸ್ವಾಮೀಜಿಯವರು ಪ್ರಣವಂ ಗುರುಕುಲ ಬೆಳಗಾವಿ ಅವರು ಈ ದಿನ ನಿಮ್ಮೆಲ್ಲರಿಗೆ ಒಂದು ದರ್ಶನ ಆಶೀರ್ವಾದವನ್ನು ನೀಡಲು ಹಾಗೆ ನಮ್ಮ ಭೂಮಿಯನ್ನ ಪಾವನಗೊಳಿಸಲು ಪರಮ ಪೂಜ್ಯರು ಇವತ್ತಿನ ದಿವಸ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಿರ್ವಹಿಸಿ ನಿಮ್ಮೆಲ್ಲರಿಗೆ ಆಶೀರ್ವಾದದ ನುಡಿಗಳನ್ನ ಆಡಲು ಪೂಜ್ಯರು ದಯಮಾಡಿಸಿದ್ದಾರೆ. ಪೂಜ್ಯರಿಗೆ ವೇದಿಕೆಗೆ ಹಾಗೆ ಈ ಒಂದು ಊರಿಗೆ ನಾನು ಪೂಜ್ಯರನ್ನ ಬಹಳ ಭಕ್ತಿಯಿಂದ ಬಹಳ ಶ್ರದ್ಧೆಯಿಂದ ಪೂಜ್ಯರನ್ನ ಈ ವೇದಿಕೆಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯರಿಗೆ ಇದೀಗ ಹಿರಿಯರಾಗಿರ್ತಕ್ಕಂಥ ಮಹೇಶ್ ಸುಂದಳ್ಳಿ ಅವರು ಈ ದಿನ ಉಡಿ ತುಂಬುವಂತಹ ಸೇವೆಯನ್ನ ಬಹಳ ಭಕ್ತಿಯಿಂದ ನಿರ್ವಹಿಸಿರ್ತಕ್ಕಂಥ ಕುಟುಂಬದ ಹಿರಿಯರಾಗಿರ್ತಕ್ಕಂಥ ಮಹೇಶ್ ಸುಂದಳ್ಳಿ ಅವರು ಭಕ್ತಿಯಿಂದ ಪರಮ ಪೂಜ್ಯರನ್ನ ಗೌರವಿಸಿ ವೇದಿಕೆಗೆ ಅವರು ಸ್ವಾಗತಿಸಿದ್ದಾರೆ. ಆ ಹಿರಿಯರಿಗೂ ಪೂಜ್ಯರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮೊದಲನೇದಾಗಿ ಈ ದಿನದ ಒಂದು ಸಾನ್ನಿಧ್ಯದ ಆಶೀರ್ವಚನ ಪರಮ ಪೂಜ್ಯ ನಿಶ್ಚಲ ಸ್ವರೂಪ ಮಹಾಸ್ವಾಮಿ ಪರಮ ಪೂಜ್ಯ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಸಂಸ್ಥಾನ್ ಹಿರೇಮಠ ಸಂಗೊಳ್ಳಿ ಪೂಜ್ಯರಿಂದ ಇದೀಗ ಆಶೀರ್ವಚನ ನೀಡ್ತಾ ಇದೆ. ಆ ಆಶೀರ್ವಚನಕ್ಕೆ ನಾವೆಲ್ಲ ಶಾಂತ ರೀತಿಯಿಂದ ಆ ಒಂದು ಆಶೀರ್ವಚನಕ್ಕೆ ನಾವೆಲ್ಲ ಕಿವಿಯಾಗೋಣ ಅಂತ ಹೇಳ್ತಾ ಇದೀಗ ಪರಮ ಪೂಜ್ಯ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಸಂಸ್ಥಾನ್ ಹಿರೇಮಠ ಸಂಗೊಳ್ಳಿ ಪೂಜ್ಯರಿಂದ ಬಾ ಈ ಕಡೆ ಮುಗಿತಲ್ಲ ಬಾ ಬಾ ಅಲ್ಲಿಂದ ಇವಾಗರ್ಥ ಪ್ರತಿಪತ್ತೆ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ ಪಂಚಾನನ ತನೋದ್ಭೂತಾನ್ ಪಂಚಾಕ್ಷರ ಮನುಪಮಾನ್ ಪಂಚಸೂತ್ರ ಕೃತೋ ಒಂದೇ ಪಂಚಾಚಾರ್ಯಾನ್ ಜಗದ್ಗುರು. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಋಣ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಈ ನಾಡಿನ ಎಲ್ಲ ದಾರ್ಶನಿಕ ಸಂತ ಮಹಾಂತರನ್ನ ಸ್ಮರಣೆ ಮಾಡಿಕೊಳ್ತಾ ಲಕ್ಕುಂಡಿ ಗ್ರಾಮದ ಗ್ರಾಮದೇವಿಯಲ್ಲಿ ಹಣೆ ಮನೆಯದು ಲಕ್ಕುಂಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ
ಗ್ರಾಮದೇವಿಯ ಜಾತ್ರಾ ಮಹೋತ್ಸವದ ಇಂದಿನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಆತ್ಮೀಯರು, ಸಹೋದರ ಸ್ವರೂಪಿಗಳಾಗಿರ್ತಕ್ಕಂಥ ಪೂಜ್ಯ ಪ್ರಣವಂ ಗುರುಕುಲ ಬೆಳಗಾವಿಯ ನಿಶ್ಚಲ ಸ್ವರೂಪ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ವಿಚಾರಗಳನ್ನ ಹೇಳ್ತಾ ತಮ್ಮ ಪ್ರವಚನ ನುಡಿಯನ್ನ ಸಲ್ಲಿಸ್ತಿರ್ತಕ್ಕಂಥ ಮುಗುಳಿ ಹಾಳದ ಸೋಮಲಿಂಗ ಶಾಸ್ತ್ರಿಗಳವರೇ, ಸಂಗೀತ ಕಲಾ ಬಳಗವೇ, ತಾಯಂದಿರೇ, ಧರ್ಮಾಭಿಮಾನಿಗಳೇ, ಈ ಗ್ರಾಮದ ಇತಿಹಾಸದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ, ಬಹುಶಃ ಸುಮಾರು 17 ವರ್ಷಗಳ ನಂತರ ಈ ಒಂದು ಗ್ರಾಮದೇವಿಯ ಜಾತ್ರಾ ಮಹೋತ್ಸವ ನಡೆದಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಅತಿ ಸಂತೋಷದಾಯಕವಾಗಿರತಕ್ಕಂಥ ವಿಚಾರ. ದಿನನಿತ್ಯ ಕೂಡ ಪೂಜ್ಯರ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೋಗ್ತಾ ಇದ್ದಾರೆ. ನಾವು ಕೂಡ ನಿನ್ನೆ ಈಗ 4 ದಿನದಿಂದ ಇಲ್ಲಿ ಹಿರಿಯರ ಒಬ್ಬರು ಸಂಪರ್ಕ ಮಾಡಿದ್ರು. ನಾವು ಬೇರೆ ಕಾರ್ಯಕ್ರಮಗಳ ಒತ್ತಡದಿಂದ ಬರ್ಲಿಕ್ಕೆ ಆಗಿದ್ದಿಲ್ಲ, ಇವತ್ತು ಬಂದಿದ್ದೇವೆ. ಮನುಷ್ಯನ ಜೀವನದಲ್ಲಿ ಕಷ್ಟ ಸುಖಗಳು ಇರೋದು ಸಹಜ. ಚಿಂತೆ ಬಹಳ ಮನುಷ್ಯರನ್ನ ಕಾಡುತ್ತದೆ. ಚಿತೆ ನಿರ್ಜೀವ ವಸ್ತು, ಚಿಂತೆ ಇರ್ತಕ್ಕಂಥ ವಸ್ತುವನ್ನು ಕಾಡುತ್ತದೆ. ಈ ಚಿಂತೆ ಮತ್ತು ಚಿತೆಗೆ ಇರ್ತಕ್ಕಂಥದ್ದು ಒಂದು 0 ಮಾತ್ರ ವ್ಯತ್ಯಾಸವಿದೆ. ಆ 0 ತೆಗೆದರೆ ಚಿತೆ ಆಗತ್ತೆ, ಆ 0 ಇದ್ರೆ ಚಿಂತೆ ಆಗತ್ತೆ. ಮನುಷ್ಯನಿಗೆ ಒಂದಲ್ಲ ಒಂದು ಚಿತೆಯನ್ನು ಮುಂದುವರೆದಾಗ ನಮ್ಮ ಚಿಂತನೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಾನವನ ಬದುಕಿಗೆ ವಿದ್ಯೆ ಎಷ್ಟು ಮುಖ್ಯವೋ, ಗುರುವಿನ ಮಾರ್ಗದರ್ಶಕವಾಗಿರ್ತಕ್ಕಂಥ ನುಡಿಗಳು ಕೂಡ ಅಷ್ಟೇ ಬಹಳ ಮುಖ್ಯವಾಗಿರ್ತಾವೆ. ಅದಕ್ಕೊಬ್ಬ ಕವಿ ಒಂದು ಮಾತು ಹೇಳ್ತಾನೆ, ಕಡಗೀಲಿಲ್ಲದ ಬಂಡೆ ಕಡೆಗಡುವುದೇ ಮಾಂಬುದೇ, ಕಡಗೀಲು ಬಂಡಿಗೆ ಆಧಾರ ಕಡುದರ್ಪವೇರಿದ ಈ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಣನವೇ ಕಡಗೀಲು ಕಾಣ ರಾಮನಾಥ ಅಂತ ಹೇಳೋದಿಷ್ಟೇ. ಒಂದು ಬಂಡಿ ಸಾಗಬೇಕಾದ್ರೆ, ಒಂದು ಚಕ್ಕಡಿ ಸಾಗಬೇಕಾದ್ರೆ ನಿಮಗೆಲ್ಲ ಗೊತ್ತಿದೆ, 2 ಗಾಲಿಗಳಿರ್ತವೆ. ಆ ಗಾಲಿ ಸಾಗಬೇಕಾದ್ರೆ ಹಾಗೆ ನಾವು ಹೋದ್ರೆ ಸಾಗೋದಿಲ್ಲ. ಆ ಗಾಲಿಗೆ ಕೀಲ ಇದ್ರೆ ಮಾತ್ರ ಆ ಬಂಡಿ ಸುರಕ್ಷಿತವಾಗಿ ನಾವು ಹೋಗ್ತಕ್ಕಂತ ಜಾಗವನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಒಡಲೆಂಬ ಬಂಡಿಗೆ ನಾನು ನನ್ನದು ಎಂಬತಕ್ಕಂತ ಅಹಂಕಾರವನ್ನು ತುಂಬಿರ್ತಕ್ಕಂಥ ಈ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಣನವೇ, ಮಹಾತ್ಮರ ಒಂದು ಆಶೀರ್ವಾದಿರತಕ್ಕಂಥ ಮಾತುಗಳೇ ಇದಕ್ಕೂ ಕೂಡ ಮಾರ್ಗದರ್ಶಕವಾಗಿರ್ತಕ್ಕಂಥ ಕೀಲ ಅಂತ ಹೇಳ್ಕೊಂಡು ಬರ್ತಾರೆ. ಆ ನಿಟ್ಟಿನಲ್ಲಿ ಜಾತ್ರೆ ಮೋಜು ಮಸ್ತಿಗಾಗಿ ಎಷ್ಟೋ ಜನ ಹಾಳು ಮಾಡ್ತಾರೆ. ಅದರ ಜೊತೆಲೆ ನಮ್ಮ ಒಳ್ಳೆಯ ವಿಚಾರಗಳನ್ನು ಕೊಡಿಸುವ ಮುಖಾಂತರ, ಇಂಥ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನ ಮಾಡುವ ಮುಖಾಂತರವಾಗಿ ಈ ಜಾತ್ರೆ ಮಾಡ್ತಾ ಇರೋದು ಬಹಳ ಸಂತೋಷವಾಗಿರ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಇವತ್ತು ನಾವೆಲ್ಲ ಮಕ್ಕಳನ್ನು ನೋಡ್ತಾ ಇದ್ದೀವಿ. ಆ ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾದ್ರೆ ಮುಂದೊಂದು ದಿನ ಅವನು ಈ ನಮ್ಮ ಭಾರತ ದೇಶದ ಒಳ್ಳೆಯ ಪ್ರಜೆ ಆಗ್ಲಿಕ್ಕೆ ಸಾಧ್ಯ ಇದೆ. ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ತೀವಿ. ಇವತ್ತು ನಾವು ಸನ್ಯಾಸಿಗಳಾಗಿರ್ಬೋದ, ನಮ್ಮೆಲ್ಲ ಅಣ್ಣ ತಮ್ಮಂದಿರನ್ನ ಇವತ್ತು ಜನ್ಮ ಕೊಟ್ಟಿರ್ತಕ್ಕಂಥವ್ರು ತಾಯಂದಿರು, ತಂದೆ ತಾಯಂದಿರು. ಯಾಕಂತಂದ್ರೆ ಅವರಿಗೆ ನಾವು ಬಹಳ ಋಣಿಯಾಗಿರ್ಬೇಕಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ. ತಂದೆ ತಾಯಿಗಳ ಮಾತುಗಳನ್ನ ಕೇಳದೇ ಇದ್ದ ಪಕ್ಷದಲ್ಲಿ ಗುರುವಿನ ಹತ್ರ ಕರೆದುಕೊಂಡು ಹೋಗಿ ಅವನಿಗೊಂದು 2 ಮಾತನ್ನ, ಒಳ್ಳೆಯ ಮಾತುಗಳನ್ನ ಹೇಳಿಸಿ ಅವನು ಸರಿದಾರಿಗೆ ನಡೀತಕ್ಕಂಥ ಮಾರ್ಗದರ್ಶನ ಮಾಡತಕ್ಕಂಥವ್ರು ಗುರುಗಳು. ಅಂತ ಗುರುಗಳನ್ನ ಕರೆಸಿ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿ ಗ್ರಾಮದ ಎಲ್ಲ ಸದ್ಭಕ್ತರು, ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ನಮ್ಮ ತಾಯಂದಿರಾಗಿರ್ಬೋದು, ಎಲ್ಲರೂ ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡ್ತಾ ಇದ್ರಿ. ಆ ತಾಯಿಯ ಶಕ್ತಿ ನಿಮ್ಮೆಲ್ಲರಿಗೆ ಸದಾಕಾಲ ಆಕೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ, ಸಂಸ್ಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಬೀರದಾಸರು ಒಂದು ಕಡೆ ಬರೀತಾರೆ, 4,000 ಗ್ರಂಥಗಳನ್ನ ಬರೆದ್ರು ಕೂಡ ಕಬೀರದಾಸರು 4 ವಾಕ್ಯಗಳಲ್ಲಿ ಆ ಗ್ರಂಥವನ್ನು ಹೇಳ್ತಾರೆ. ಏನ್ ಹೇಳ್ತಾರೆ? 2 ನೆನಪಿಟ್ಕೋಬೇಕು, ಜೀವನದಲ್ಲಿ ನೆನಪಿಟ್ಕೋಬೇಕು, 2 ಮರೆತು ಬಿಡ್ಬೇಕಂತ ಹೇಳ್ತಾರ ಅವ್ರು. ಏನು 2 ನೆನಪಿಟ್ಕೋಬೇಕಂತಂದ್ರೆ,
ಹುಟ್ಟಿರ್ತಕ್ಕಂಥ ಮನುಷ್ಯ ಇಂದಲ್ಲ ನಾಳೆ ಈ ಭೂಮಿಯನ್ನು ತ್ಯಜಿಸಲೇಬೇಕು. ಯಾರು ಕೂಡ ಇಲ್ಲಿ ಶಾಶ್ವತವಾಗಿ ನಾವು ಇರ್ಲಿಕ್ಕೆ ಆಗೋದಿಲ್ಲ. ನಾವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಮಾತ್ರ ಇಲ್ಲಿ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇದೆ. ಅದೆಲ್ಲ ನಿಮಗೆ ಗೊತ್ತಿದೆ. ಎರಡನ್ನ ನೆನಪಿಡಬೇಕು. ಹುಟ್ಟಿರ್ತಕ್ಕಂಥ ಇರಲಾರದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಳ್ಳಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸಾಕಷ್ಟು ಜನ ದಾನಿಗಳಿದ್ದಾರೆ, ಇವತ್ತು ಕೋಟಿ ಕೋಟಿ ಕೊಡ್ತಾ ಇದ್ದಾರೆ, ಆದ್ರೆ ಸೂರ್ಯನ ಬೆಳಕು ಕೊಡ್ಲಿಕ್ಕೆ ಆಗ್ತಾ ಇದೆಯಾ? ಆ ಭಗವಂತ ಕೊಟ್ಟಿರ್ತಕ್ಕಂಥ ವಾಯು ಗಾಳಿಯನ್ನು ಕೊಡ್ಲಿಕ್ಕೆ ಆಗ್ತಾ ಇದೆ? ಆ ಭಗವಂತ ಕೊಟ್ಟಿರ್ತಕ್ಕಂಥ ನೀರನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ? ಅವನ ಕೊಡುಗೆಯನ್ನು ಕೂಡ ಬಹಳ ಆಗಿರ್ತಕ್ಕಂಥದ್ದು. ಅದಕ್ಕೆ ಅವನು ಇದ್ದಾನೆ ಎಂಬತಕ್ಕಂಥ ಭಾವದಿಂದ ನಾವೆಲ್ಲರೂ ಕೂಡ ಇವತ್ತು ಈ ಭೂಮಿ ಮೇಲೆ ಇದ್ದೇವೆ ಎಂಬತಕ್ಕಂಥ ಮಾತನ್ನು ಇಲ್ಲಿ ತಿಳಿಪಡಿಸಿ, ಇದಕ್ಕೆ ಸಾವು ಕಟ್ಟಿಟ್ಟ ಬುತ್ತಿ ಅನ್ನೋದಕ್ಕೆ ಒಂದು ಸಣ್ಣ ಚಿಕ್ಕ ಉದಾಹರಣೆಯನ್ನು ಹೇಳ್ತೀವಿ. ಒಬ್ಬ ತಾಯಿ ಗರ್ಭಿಣಿ ಇರ್ತಾಳೆ, ಆ ಮಗು ಜನನ ಆಗಿ ಒಂದು 2-3 ತಿಂಗಳಲ್ಲಿ ಆ ಮಗು ತೀರಿಕೊಂಡು ಹೋಗ್ತದೆ. ನಿಮಗೆ ಗೊತ್ತಿದೆ ಯಾವ ತರದ ಆ ತಾಯಿ 9 ತಿಂಗಳು ಹೆತ್ತಿರ್ತಕ್ಕಂಥ ಕರಳಿನ ನೋವು ಏನನ್ನೋದು ನಿಮಗೆ ಗೊತ್ತಿರ್ತದ. ಉದಾಹರಣೆಗಾಗಿ ಹೇಳ್ತಾ ಇರೋದು, ಆ ತೀರಿ ಹೋಗಿರ್ತಕ್ಕಂಥ ಮಗುವನ್ನ ಬದುಕಿಸಬೇಕನ್ನೋದು ಆಕೆ ಒಂದು ಸಾಹಸ. ನನ್ನ ಮಗು ಬದುಕಬೇಕು, ಆಕ್ರಂದನವಾಗಿ ಅವ್ರು ಕಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಈ ಹುಟ್ಟಿರ್ತಕ್ಕಂಥ ಮನುಷ್ಯ ಈ ಭೂಮಿಯ ಮೇಲೆ ಯಾವತ್ತಿದ್ರೂ ಒಂದಿನ ಬಿಡಲೇಬೇಕನ್ನೋದನ್ನ ಆಕೆಗೆ ಅರ್ಥ ಇರೋದಿಲ್ಲ. ಯಾಕಂದ್ರೆ ಅದೇ ಸರ್ವಸ್ವ, ಅದೇ ಜೀವನ ಆಗಿಬಿಟ್ಟಿರ್ತದೆ. ಆಕೆ ಹುಟ್ಟಿರ್ತಕ್ಕಂಥ ಮಗನೇ ನನಗೆ ಸ್ವರ್ಗ ಆಗಿರ್ತಕ್ಕಂಥ ದೃಷ್ಟಿಯಲ್ಲಿ ಆಕೆ ಅದನ್ನ ನೋಡಿಕೊಂಡಿರ್ತಾಳೆ. ಅಚಾನಕ್ಕಾಗಿ ಅದೇನೋ ಆಗಿರ್ತದೆ. ಅವಾಗ ಅದಕ್ಕೆ ಒಬ್ಬ ಮಹಾತ್ಮರಾಗಿರ್ಬೋದು, ಒಬ್ಬರು ಹಿರಿಯರು ಆಕೆಗೆ ಹೇಳ್ತಾರೆ, ಈ ಮಗನನ್ನ ಬದುಕಿಸಿ, ಅಂದ್ರೆ ಸಾವಿನ ಬಗ್ಗೆ ಅರ್ಥ ಮಾಡಬೇಕಾಗಿರ್ತಕ್ಕಂಥದ್ದು ಆ ತಾಯಿಗೆ. ಈ ಊರಲ್ಲಿ ಆಗಿರ್ಬೋದು, ಯಾರದರ ಮನೆಯಲ್ಲಿ ನೀನು ಒಂದು ವಸ್ತುವನ್ನು ತೆಗೆದುಕೊಂಡು ಬಾ, ಆ ವಸ್ತು ತೆಗೆದುಕೊಂಡು ಬಂದ್ರೆ ನಿನ್ನ ಮಗನನ್ನ ನಾ ಬದುಕಿಸಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎಲ್ಲರ ಮನೆಗೆ ಹೋಗ್ತಾಳೆ. ಯಾರ ಮನೆಗೆ ಹೋದ್ರೂ ಕೂಡ ಒಂದಿಲ್ಲ ಒಂದು ಸಾವು ಸಂಭವಿಸಿರ್ತಕ್ಕಂಥದ್ದು ಗೊತ್ತಾದಾಗ ಆ ತಾಯಿ ಬಂದು ಆ ಮಗುವನ್ನ ಮತ್ತೆ ಸಮಾಧಿಯನ್ನು ಮಾಡ್ತಾಳೆ. ಯಾಕೆ ಹೇಳ್ತಾ ಇದೆ ಅಂದ್ರೆ, ಯಾರು ಕೂಡ ನಾವು ಇಲ್ಲಿ ಇರೋದಿಲ್ಲ. ಅದೇನು ವಸ್ತು ಅಂತಂದ್ರೆ, 1000 ಮನೆಯ ಸಾಸಿವೆಯನ್ನು ತಂದು ಕೊಟ್ಟರೆ ನಾನು ನಿನ್ನನ್ನು ಬದುಕಿಸುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿರ್ತಾರೆ. ಎಲ್ಲರ ಮನೆಗೆ ಹೋಗ್ತಾಳೆ, ಅವ್ರ ಮನೆಗೆ ಹೋಗ್ತಾಳೆ, ಇವ್ರ ಮನೆಗೆ ಹೋಗ್ತಾಳೆ, ಕೇಳ್ತಾಳೆ. ಎಲ್ಲರ ಮನೆಯಲ್ಲೂ ಕೂಡ ಆ ಘಟನೆಗಳು ನಡೆದು ಹೋಗಿರ್ತಕ್ಕಂಥದ್ದು ಆಕೆ ಗಮನಕ್ಕೆ ಬಂದಾಗ ಆ ಮಗುವನ್ನ ಸಂಸ್ಕಾರವನ್ನು ಮಾಡ್ತಾಳೆ. ಹೇಳುವಂತ ಉದ್ದೇಶ ಇಷ್ಟೇ, ನಾವು ಯಾರು ಕೂಡ ಇಲ್ಲಿ ಇರೋದಿಲ್ಲ. ಇರುವಷ್ಟು ದಿನ ಚಂದಾಗಿ ಒಳ್ಳೆ ಪ್ರವಚನಕಾರರು, ಬಾರಿ ಕಂಚಿನ ಕಂಠದ ಪ್ರವಚನಕಾರರು, ಅದು ಕೂಡ ನೋಡ್ರಿ ನಿಮ್ದು ನಾವು ಏನೋ ಒಂದು ಭಾಗ್ಯ ಅಂತ ಹೇಳ್ತೀವಲ್ಲ, ಆ ನಿಟ್ಟಿನಲ್ಲಿ ಅವರು ಕೂಡ ನಾವು ಪೂಜ್ಯರು ಬೆಳಗಾವಿಗೆ ಹೋಗೋದಿತ್ತು, ಅದಕ್ಕೆ ಇದನ್ನು ಮುಗಿಸ್ಕೊಂಡೇ ಹೋಗೋಣ ಅಂತೇಳಿ ಆ ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ದಯಮಾಡಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಲಕ್ಕುಂಡಿ ಗ್ರಾಮದ ಸಮಸ್ತ ಹಿರಿಯರಿಗೆ, ತಾಯಂದಿರಿಗೆ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ಶ್ರಮಿಸಿರ್ತಕ್ಕಂಥ ಸರ್ವರಿಗೂ ಕೂಡ ಆ ತಾಯಿಯ ಆಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸಿ ನಮ್ಮ 2 ಮಾತು ವಿರಾಮ ಕೊಡ್ತದೆ. ಶಿವಮಯ್ಯ. ಡೊಲಿಂಗ್ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಹಿರೇಮಠ ಸಂಗೊಳ್ಳಿ ಪೂಜ್ಯರು ಇಲ್ಲಿವರೆಗೆ ತಮ್ಮ ಆಶೀರ್ವಚನದಲ್ಲಿ ಬಹುಶಃ ಬಹಳ ಒಳ್ಳೆಯ ಮೌಲಿಕವಾಗಿರ್ತಕ್ಕಂಥ ವಿಚಾರಗಳು. ಅಂದ್ರೆ ನಾವು ಕೇವಲ ಜಾತ್ರೆ ಅಂತಂದ್ರೆ ಮೋಜ ಮಸ್ತಿ ಮಾಡಿ ತಿರುಗುವುದಲ್ಲ, ಇಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನ, ದೇವಿಯ ಮಹಾತ್ಮೆಯನ್ನ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಹಾಗೆ ಯಾವುದನ್ನ ಬಿಡಬೇಕು, ಯಾವುದನ್ನು ಹಿಡಿಬೇಕು ಅನ್ನುವಂಥದ್ದನ್ನ ತಮ್ಮ ಆಶೀರ್ವಚನದಲ್ಲಿ ನಮಗೆ ಆಶೀರ್ವಚನ ನೀಡಿದ್ದಾರೆ. ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೂರ ಪೂಜ್ಯರಾಗಿರ್ತಕ್ಕಂಥ ನಿಶ್ಚಲ ಸ್ವರೂಪ ಮಹಾಸ್ವಾಮಿಗಳು ಪ್ರಣವಂ ಗುರುಕುಲ ಬೆಳಕಾವಿ ಪೂಜ್ಯರು ಸಹಿತ ತಮ್ಮ ಒಂದು ಸಾನ್ನಿಧ್ಯದ ನುಡಿಗಳನ್ನ, ಆಶೀರ್ವಚನದ ನುಡಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಪರಮ ಪೂಜ್ಯರ ಒಂದು ಆಶೀರ್ವಚನಕ್ಕೆ ನಾವೆಲ್ಲ ಕಿವಿಯಾಗೋಣ. आमंत्रण पत्रिका ले रहे थे, आमंत्रण पत्रिका ले रहे थे, आमंत्रण पत्रिका ಎಲ್ಲಿದೆ? ध्यान मूलम गुरुर्मूर्ति, पूजा मूलम गुरुपदम, मंत्र मूलम गुरुर्वाक्यम, मोक्ष मूलम गुरुकृपा,
ಪ್ರಾತಸ್ಮರಣೀಯರು, ಆರಾಧ್ಯರು, ವಿಶ್ವವಂದ್ಯರು ಆಗಿರತಕ್ಕಂತಹ ಬಸವಾದಿ ಶಿವಚಂದ್ರರನ್ನ ಸ್ಮರಿಸುತ್ತಾ, ಪ್ರಪಂಚದ ಎಲ್ಲ ಮಹಾನ್ ದಾರ್ಶನಿಕರನ್ನ ಸ್ಮರಿಸುತ್ತಾ, ಆತ್ಮೀಯರು, ಗುರುಬಂಧುಗಳು, ಹಿತೈಷಿಗಳು, ಮಿತ್ರರು ಆಗಿರತಕ್ಕಂಥ ಸಂಸ್ಥಾನ ಹಿರೇಮಠ ಸಂಗೊಳ್ಳಿಯ ಪರಮ ಪೂಜ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಚರಣಕಮಲದ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಶರಣಾರ್ಥಿಯನ್ನು ಸಲ್ಲಿಸ್ತಾ, ನಿಮ್ಮೆಲ್ಲರಿಗೆ ಸುಮಾರು ದಿನಗಳಿಂದ ದೇವಿ ಮಹಾತ್ಮೆಯನ್ನ ಕುರಿತು ಪ್ರವಚನವನ್ನು ನೀಡುತ್ತಿರ್ತಕ್ಕಂಥ ಮುಗುಳಿಹಾಳದ ಸೋಮಲಿಂಗ ಶಾಸ್ತ್ರಿಗಳಲ್ಲಿ ಭಕ್ತಿ ಶರಣಾರ್ಥಿಯನ್ನು ಸಲ್ಲಿಸ್ತಾ, ಕಲಾವಿದ ಬಂಧುಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ಶರಣ ಬಂಧುಗಳೇ, ಕಾರ್ಯಕಾರಿಣಿ ಸಮಿತಿಯ ಸರ್ವ ಸದಸ್ಯರೇ, ಊರಿನ ಯುವಕರೇ, ಹಿರಿಯರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಕೋಟಿ ಭಕ್ತಿಯಿಂದ ಶರಣು ಶರಣ. ಎಷ್ಟು ದಿವಸ ಆಯ್ತು ಕಾರ್ಯಕ್ರಮ ಚಾಲುವಾಗಿ? 10 ದಿವಸ ಆಯ್ತು. ಇನ್ನ ಎಷ್ಟು ದಿವಸ ಐತಿ? 17 ವರ್ಷ ಆದಿಂದ ಲಕ್ಕುಂಡಿ ಒಳಗ 10 ದಿವಸದಿಂದ ಜಾತ್ರೆ ಚಾಲು ಐತಿ. ಈ 17 ವರ್ಷ ಬಿಟ್ಟ ಈ 10 ದಿವಸದಾಗ ಎಷ್ಟು ತಾಸು ನೀವು ಇಲ್ಲಿದ್ರಿ? ಈ 10 ದಿವಸದಾಗ ಇಲ್ಲಿ ಎಷ್ಟು ತಾಸು ಇರ್ತೀರಿ? ಬೆಳಿಗ್ಗೆ ಬಂದ್ರೆ ನಾಳೆ ಬೆಳಗ್ಗೆ ಹೋಗ್ತೀರಿ? ಎಷ್ಟು ತಾಸು ಇರ್ತೀರಿ ಇಲ್ಲಿ? 1 ತಾಸ? 4 ತಾಸ? ಆ 4 ತಾಸಿನಾಗ ಎಷ್ಟೊತ್ತು ಇಲ್ಲಿ ಇರ್ತೀರಿ? ನಾವು ನಿಮ್ದ ಕೇಳಾಕತ್ತಿದ್ದು, 4 ತಾಸು ನೀವು ಇಲ್ಲಿ ಅದಿರೆ, ಆ 4 ತಾಸಿನಾಗ ನೀವು ಇಲ್ಲಿ ಎಷ್ಟು ತಾಸು ಇರ್ತೀರಿ? ನಾವು ಅದೀವಲ್ರಿ, ಮತ್ತಾರನ್ನ ಕೇಳಾಕತ್ತೀರಿ ಅಂತ ನೀವು ಅನ್ನತ್ತಿರ್ಬೇಕು. ಇಲ್ಲಿ ಎಷ್ಟು ಮಂದಿ ಬಂದು ಕುಂತಿರ್ಲ ಅಷ್ಟು ನೀವು ಇಲ್ಲೇ ಅದಿರಿ? ಕರೆಕ್ಟ್ ಆಗಿ ಕೈ ಮ್ಯಾಲ್ ಮಾಡಿ ಹೇಳ್ರಿ. ಎಷ್ಟು ಮಂದಿ ಲಕ್ಷ ಮನಿ ಕಡೆ ಇಲ್ಲ? ಹಿತ್ತಲ ಬಾಗ್ಲ ಹಾಕೇನಿಲ್ಲೋ, ಮುಚ್ಚಿ ಬಾಗ್ಲ ಹಾಕೇನಿಲ್ಲೋ, ಹೆಜ್ರಿ ಕಿಲಿ ಹಾಕೇನಿಲ್ಲೋ, ಹಾಲು ಉಕ್ಕಿದವೇನೋ, ಕುಕ್ಕರ್ ಸೀಟಿ ಹೊಡಿತಿಲ್ಲೋ, ದನಕ್ ಮೇವು ಹಾಕಿದ್ದು ಇಲ್ಲೋ, ಹಿಂಡಿದಿಲ್ಲೋ, ನಮ್ಮ ಬಾವ ಎಲ್ಲಿ ಹೋತೋ, ಮನ್ಯಾಗ ಐತೋ, ಹರಗಾಡಕ್ ಹೋತೋ. ನಾವು ಇಲ್ಲಿ ಇರುವುದು ಅಂತಂದ್ರ ದೇಹ ಅಲ್ಲ, ಆ ದೇಹದೊಳಗಿರ್ತಕ್ಕಂಥ ಅಂತಃಕರಣ ಅಂತಕ್ಕಂಥದ್ದು ಏನೈತಲ್ಲ, ಬುದ್ಧಿ, ಮನಸ್ಸು ಮತ್ತು ಆತ್ಮ. ಇದೇನು ಇದೀ ನಿಮಗೆ ಶರೀರ ಕಾಣತತ್ಲ, ಇದು ಬರೀ ಇಷ್ಟದ ಮೇಲೆ ನಿಂತಿಲ್ಲ. ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಆತ್ಮ 18 ತತ್ವದ ಮೇಲೆ ಐತಿದು. ಅದ್ರಾಗ ಮನಸ್ಸು ಒಂದ. ಅದು ಇಲ್ಲಿ ಐತೇನ? ಅದು ಇಲ್ಲಿ ಇದ್ದ ಮ್ಯಾಲ ಶುದ್ಧ ಆಕತಿ. ಮತ್ತ ಅದಿಲ್ಲಿ ಇಲ್ಲ ಅಂತಂದ್ರೆ ಬರೀ ಶರೀರ ಅಷ್ಟೇ ಇಲ್ಲಿ ಕುಂತತಿ. ಆ ಶರೀರ ಕೆಲಸ ಏನ, 1 ತಾಸಿಗೆ ಮಂಗಳ ಮಾಡ್ತಾರೋ, ಪಾಳೆ ಹಚ್ಚತತಿ, ಕೈಯಾಗ ತಾಟ್ ತಗೋತಿರೋ, ಕುಂಡ್ರಿಸ್ ನೀಡ್ತಾರೋ. ಅದು ಬೇಡ್ಕೊಳ್ಳೋದು, ಅದು ಬಿಡ್ಬೇಡ್ರಿ. ಅದನ್ನ ನೀವು ಚಂದ ನಮ್ಗೆ ಕುಂಡ್ರಬೇಡ್ರಿ, ಅವ್ರು ಚಂದ ನಮ್ಗೆ ನೀಡುದಿಲ್ಲ. ನೀವು ಎಷ್ಟ ದೊಡ್ಡವ್ರಿದ್ರು ತಾಟ್ ಹಿಡ್ಕೊಂಡು ಹೋಗ್ರಿ, ಪಾಳೆ ಹಚ್ಕೊಂಡು ಅವ್ರ ಮುಂದೆ. ಈ ಕಲ್ಚರ್ ನಮ್ಮದಲ್ಲ. ಮೊದಲ ಪಂಥಿ ಊಟ ಅಂತಿದ್ದು. ಈಗ ತಾಟ್ ಹಿಡ್ಕೊಂಡು ಹೋಗು, ಎಲ್ಲಿ ಕುಂತು ತಿನ್ಬೇಕು? ಎಡಗೈಯಾಗ ತಾಟ್ ಹಿಡ್ಕೊಂಡು ಬಲಗೈಯಾಗ ತಿನ್ಬೇಕು. ಅವಂಗ ದುಗಿಸ್ತಾನೆ, ಇದು ನೀವು ದುಗಿಸ್ತೈತಿ. ಆಮೇಲೆ ಒಂದ್ ಹೆಚ್ಚು ನೀಡಿಸೋದೈತಿ, ಒಂದು ಕಡಿಮೆ ನೀಡಿಸೋದೈತಿ. ಪಾಳೆ ಹಚ್ಚುದ ಮೊದಲು ಬೇಡ್ಕೊಳ್ಳೋರು ಪಾಳೆ ಹಚ್ತಿದ್ರು. ಹೌದು, ಚಂದ ನಮಗೆ ಪಂಥಿ ಹಾಕ್ರಿ, ಪಂಥಿ ಬಿಡ್ರಿ. ನನ್ ಟೇಬಲ್ ಸಿಸ್ಟಮ್ ನಮ್ದಲ್ಲದು. ಆಮೇಲೆ ಏನ್ ತಿಂತಿರ್ಲ ಅನ್ನ ಒಂದ್ ಅಗಳು ನೀವ್ ಏನಾರ ಚೆಲ್ಲಿರಿ ಅಂದ್ರ ಮುಂದಿನ ಜನ್ಮದಾಗ ನೀವು ಕಾಗೆ ಹುಟ್ಟುತ್ತೀರಿ. ನಿಮಗ ಅನ್ನಕ್ಕೆ ಒದರ್ಬೇಕಾಕತಿ. ಯಾಕಂದ್ರೆ ಇಲ್ಲಿ ಏನ್ ಚೆಲ್ತಿರ್ಲ ಅನ್ನ, ಅದು ಅನ್ನ ಅಲ್ಲ, ಪ್ರಸಾದದು. ಹೊಲದಾಗ ಒಂದು ಬಗಿಶ್ ಅಕ್ಕಿ ಬೀಳ್ದಂಗ, ರಾಶಿ ಕೇಡಾಗ್ದಂಗ
ಅಲ್ಲಿಂದ ಮನಿಗೆ ಬಂದ, ಮನಿಂದ ಮಾರ್ಕೆಟಿಗೆ ಹೋಗಿ, ಮಾರ್ಕೆಟಿಂದ ಮಿಲ್ಲಿಗೆ ಹೋಗಿ, ಮಿಲ್ಲಿನಾಗ ಚಲ್ದಂಗ ಅಂಗಡಿಗೆ ಬಂದ, ಅಂಗಡಿಯಾಗ ಚಲ್ದಂಗ ಮಾಲಕನ ಕಡೆ ಬಂದ, ಮಾಲಕ ಚಲ್ದಂಗ ರೈತನ ಕಡೆ ಬಂದ, ಅಲ್ಲಿ ಚಲದಂಗ ನಿಮ್ಮ ಮನೆಗೆ ಬಂದ, ನಿಮ್ಮ ಮನ್ಯಾಗ ಚಲದಂಗ ನಿಮ್ಮ ತಾಟಿಗೆ ಬಂದ, ನಿಮ್ಮ ತಾಟಿಂದ ಚಲ್ತೀರಿ ಅಂದ್ರೆ ಎಷ್ಟು ಪಾಪಿಗಳು ಇರ್ಬೇಕು ನೀವು. ಒಬ್ಬ ರೈತ ಅನ್ನ ತಂದು ನಿಮ್ಮ ಕುಕ್ಕರ್ಗೆ, ನಿಮ್ಮ ಗಡಿಗೆಗೆ ಹಚ್ಚು ಮಟ ಆ ಅನ್ನದ ಅಗಳು ಕೇಡಾಗದಂಗ ಜೋಪಾನ ಮಾಡ್ಕೊಂಡು ಬಂದಿರ್ತಾನೆ ಒಂದು ಅಕ್ಕಿ ಕಾಳ. ದನದ ಮುಂದ ಮೊಸರಿ ಇಟ್ಟರೆ ಚಂದಂಗೆ ಸ್ವಚ್ಛಗೆ ತಿಂದ ನೆಕ್ಕಿ ತಾಟ ಸ್ವಚ್ಛ ಮಾಡ್ತತಿ. ನೀವೇನ್ ದನ ಅಂತೂ ಅಲ್ಲ, ಮತ್ ನಿಮಗ ಅಷ್ಟು ಅರಿವು ಬೇಡ ಇಲ್ಲಿ ಆಹಾರ ಚೆಲ್ಲಬೇಕು ಚೆಲ್ಲಬಾರದು ಅನ್ನೋದ. ಇಲ್ಲಿ ನೀವು ಏನ್ ಕಲಿಬೇಕಂದ್ರ ಇದನ್ನ ಕಲಿಬೇಕು. ಯತ್ರ ನಾರಂತೆ ರಮಂತೆ ಪೂಜ್ಯತೆ ತತ್ರ ದೇವತಃ. ಇಲ್ಲಿ ಏನು ನಡೆದೈತೆ ಅವ ಕಾರ್ಯಕ್ರಮ ಅದನ್ನ ಹೇಳ್ರು ಒಂದಿಷ್ಟು ನೋಡೋಣ. ಇಲ್ಲಿ ಏನ್ ನಡೆದೈತಿ ನೀವು ನಮಗ್ ಹೇಳಿದ್ರೆ ಗೊತ್ತಾಗುದ. ಯಾಕಂದ್ರೆ ನಾವು ಇವತ್ತು ಹೊಸದಾಗಿ ಬಂದೇವು ಊರಿಗೆ. ಹೊಸದಾಗಿ ಊರಿಗೆ ಬರೋದಂದ್ರೆ ಗೊತ್ತಾಗತ್ತಿಲ್ಲೋ ಏನ್ ನಡೆದತ್ತಿಲ್ಲ. ಅದು ಬಾಯಿ ನಿಮ್ಮದಿದ್ದ ಕೆಟ್ಟ ಚಟ. ಎಲ್ಲಿ ಮಾತಾಡಬಾರದು ಅಲ್ಲಿ ಒಟ್ಟ ಬಾಯಿ ಮುಚ್ಚುದಿಲ್ಲ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ನೀವು ಮಾತಾಡುದಿಲ್ಲ. ಹೂವರ ಅನ್ರಿ ಹೂವರ ಅನ್ರಿ ಅದೇ ಏನದಾರ ಕನ್ಫರ್ಮ್ ಆಗ್ಬೇಕಲ್ಲ ನಮಗ ಏನ್ ನಡೆದೈತಿಲ್ಲ. ಹೌದು, ದೇವಿ ಹೆಣ್ಮಗಳು ಗಂಡ ಮಗನೋ ನೀವು. ಮತ್ತ ನಿಮ್ಮನ್ನ ಇಲ್ಲಿ ಕುಂಡ್ರಸೋ ಬದಲು ಅಕ್ಕಿನ ಯಾಕೆ ಇಲ್ಲಿ ಕುಂಡ್ರಸ್ಯಾರು? ಅಕ್ಕಿ ಹೆಣ್ಮಗಳ, ನೀವು ಹೆಣ್ಮಗಳ. ಏನ್ ವ್ಯತ್ಯಾಸ ಐತಿ ನಿಮಗ ಅಕ್ಕಿಗೆ? ಅಕ್ಕಿಗೂ ಮೂಗೈತಿ ಮೂಗ್ಬಟ್ಟೈತಿ, ನಿಮಗೂ ಮೂಗೈತಿ ಮೂಗ್ಬಟ್ಟೈತಿ. ಅಕ್ಕಿ ಕಿವಿ ಐತಿ, ಅಕ್ಕಿ ಕಿವಿಯಾಗ ಓಲಿದಾವ್, ನಿಮ್ ಕಿವಿಯಾಗ ಓಲ್ ಐತಿ. ಅಕ್ಕಿ ಕೊಳ್ಳಾಗೋ ಮಂಗಳಸೂತ್ರ ಐತಿ, ನಿಮ್ ಕೊಳ್ಳಾಗೋ ಮಂಗಳಸೂತ್ರ ಐತಿ. ಅಕ್ಕಿನೂ ತಾಯಿ ಅಂತಾರು, ನಿಮ್ಮನು ತಾಯಿ ಅಂತಾರು. ಹೌದು, ಅಕ್ಕಿಗೆ ನಿಮಗ ಇರೋ ವ್ಯತ್ಯಾಸ ಏನ? ಹಂಗಾದ್ರ ಹಿಂಗ ದೇವಿ ಪೂಜಾ ಇಡೀ ವಿಶ್ವದೊಳಗೆ ಎಲ್ಲಿ ಮಾಡ್ತಾರೋ, ಇಡೀ ಜಗತ್ತಿನ ತುಂಬ ದೇವಿಯನ್ನ ಒಂದು ಹೆಣ್ಣಿನ ರೂಪ ಪೂಜಾ ಮಾಡುವಂತ ದೇಶ ಯಾವುದು? ನೀವ್ ಯಾವ ದೇಶದಾಗ ಹುಟ್ಟಿದಿರಿ? ಭಾರತ. ಮತ್ ನಿಮ್ಮನ್ನ ಯಾಕೆ ಪೂಜೆ ಮಾಡುವಲ್ರು? ನಮ್ಮನು ಹೆಣ ಪೂಜೆ ಮಾಡ್ತಾರೆ. ಗಾಡಿ ಕುಂಡಿಸ್ ಮೆಲಿಕಿ ಗೂಟ ಬಡದ ಕೊಳ್ಳಾಗ ಮಾಲಿ ಹಾಕಿ ಎಲ್ಲಿ ಹೋದೆ ನನ್ನ ರಾಣಿ ಅಂತ ಹೇಳ್ತೈತಿ. ಆದ ಹೋದಾಗ ಎಲ್ಲಿ ಹೋದೆ ನನ್ನ ರಾಜ ಅಂತ ನೀವು ಹೇಳ್ತೀರಿ. ನಿಮ್ ಹೆಣ ಅಟ್ಟ ಪೂಜೆ ಮಾಡೋದು, ಬಾಕಿ ಏನೂ ಪೂಜೆ ಇಲ್ಲ ನಿಮಗೆ. ಈ ದೇಶದೊಳಗ ಹೆಣ್ಣಿನ ರೂಪವನ್ನ ಪೂಜಾ ಮಾಡಾಕ ಸಾಧು ಸಂತರು ಋಷಿಗಳೊಂದು ಬಹಳ ದೊಡ್ಡ ತಂತ್ರಜ್ಞಾನವನ್ನು ರೂಪಿಸಿದ್ದಾರೆ. ಆದ್ರೆ ಹಿಂದಿನ ಸಂಪೂರ್ಣ ವಿಜ್ಞಾನ ನಮಗೆ ಅರ್ಥ ಆಗಲ್ತು. ನಿಮ್ಮ ಪ್ರಕಾರ ಜಾತ್ರೆ ಅಂದ್ರೆ ದೊಡ್ಡ ಪೆಂಡಾಲ್ ಹಾಕೋದು, ಈ ನಮ್ಮನಿ ಎಲ್ಲಾರ್ದು ಬ್ಯಾನರ್ ಕಟ್ಸೋದು, ಡಿಜೆ ತರಿಸೋದು, ಕಿವ್ಯಾಗ ರಕ್ತ ಬರೋ ಸೌಂಡ್ ಬಾರಿಸೋದು, ಹಾಡೋದು, ಕುಣಿಯೋದು, ಕುರಿ ಕಡಿದು, ಕೋಳಿ ಕಡಿದು, ಹೌದಿಲ್ಲ, ಭಂಡಾರ ಗೊಜ್ಜೋದು. ಈ ಭಂಡಾರರ ಯಾಕೆ ಗೊಜ್ತಾರ ನೋಡೋಣ ಹೇಳ್ರಿ. ಅಟ್ರು ಅದ್ರಾಗ ಬಿದ್ದು ಕುಂತೀರಿ. ಈಗ ಸುಮ್ನ ಅವ್ರ ತಂದ್ರಿ, ಅವ್ರ ನಮಗ್ ಗೊಜ್ಜಿರ್ರಿ, ನಾವ್ ಅವ್ರಿಗೆ ಗೊಜ್ಜಿರ್ರಿ. ವಾರ ಬಿಟ್ಟಿರ್ತಾರ ಗೊತ್ತೈತದಾರ ಊರಾಗ. ವಾರ ಬಿಟ್ಟಾಗ ಚಪ್ಪಲ್ ಹಾಕೋಬಾರ್ದಂತಾರ ಗೊತ್ತೈತಿ. ಈ ಭಂಡಾರ ಯಾವ್ದ್ರಲ್ಲೇ ತಯಾರಾಗ್ತತಿ? ಬಹಳ ಚಲೋ ಮಂದಿ ನೀವು, ಪಾಪ ಬಾಯೇ ಇಲ್ಲ ನಿಮಗ. ಯಾವ್ದ್ರಲ್ಲೇಕತ್ತೇಮ್ಮ? ಹಾ, ಅವ್ರಿಗೆ ಕೇಳುವಂಗ ಹೇಳಿಲ್ಲ, ಅವ್ರ ನಾಚಿಗೇರಿಗಳಿಗೆ ಅರ್ಥ ಆಗ್ಬಾರ್ದು. ಅರಿಶಿನ ಬೇರ್ಲಾಕತಿಲ್ಲ. ಅರಿಶಿನ ಅಂದ್ರೆ ಏನವ? ಮನ್ಯಾಗ ಬೆಕ್ಕರ ನಾಯರ ಚುರ್ಕೊಂಡ್ರ, ಉಗುರು ಕಟ್ಟಾದ್ರ, ಕೈ ಹೆಂಚ್ಕೊಂಡ್ರ ಏನ್ ಹಚ್ಕೋತೀರಿ? ಹಂಗಾರ ಅರಿಶಿನ ಅಂದ್ರ ಔಷಧ ಅನ್ನೋದರ ಅರ್ಥ ಆತಿಲ್ಲ ನಿಮಗ. ಪ್ರತಿ ವರ್ಷ ಇದ ಸಮಯಕ್ಕನ ದ್ಯಾಮೋದರ್ಗೊಂಡ್ ಜಾತ್ರೆ ಚಲೋ ಅಕ್ಕವ್. ಆ ಟೈಮ್ ಒಳಗೆ ಭಂಡಾರ ಗೊಜ್ತಾರ. ಇದು ಪೂರ್ತಿ ಮಳೆಗಾಲ ಅಲ್ಲ, ಪೂರ್ತಿ ಬ್ಯಾಸಿಗಲ್ಲ. ಮಳೆಗಾಲದ ಮೊದಲನೇ ಹಂತ, ಬ್ಯಾಸಿಗೆ ಕೊನೆ ಹಂತ. ಹೌದು, ಮನುಷ್ಯನ ಶರೀರ ಭೂಮಿ ತಾಪಮಾನ ಹೆಚ್ಚಾಗಿರ್ತತಿ. ಊರಾಗ ಈಗೇನ್ ನಮ್ಮ ದೇಶದ ಸಂಸ್ಕೃತಿ ಐತಲ್ಲ, ಇದ್ರ ಬಗ್ಗೆ ಒಂದು ನಿಮಿಷ ಮಾತು ಕೇಳ್ಬಿಡ್ರಿ ನೀವು.
ಈಗೇನು ನೀವು ಪೂಜಾ ಮಾಡಕತ್ತಿರ್ಲ ದೇವಿನ, ದೇವಿ ಯಾರ ಹೆಂಡತಿ? ಯಾರ ಹೆಂಡತಿ? ಪಾರ್ವತಿ ಯಾರ ಹೆಂಡತಿ? ಪರಮೇಶ್ವರನ ಹೆಂಡತಿ. ಲಕ್ಷ್ಮಿ ಯಾರ ಹೆಂಡತಿ? ನಿನ್ ಬಾಜು ಮನಿ ಲಕ್ಷ್ಮಿ ಅಲ್ಲ ಇವ, ವಿಷ್ಣುವಿನ ಹೆಂಡತಿ. ಹೌದು. ಸರಸ್ವತಿ ಯಾರ ಹೆಂಡತಿ? ಬ್ರಹ್ಮನ ಹೆಂಡತಿ. ವಿದ್ಯೆಗೆ ಅಧಿಪತಿ ಯಾರು? ಹೆಣ್ಮಗಳು ಗಂಡ ಮಗನೋ? ಹೆಣ್ಮಗಳು. ಸಂಪತ್ತಿಗೆ ಅಧಿಪತಿ ಯಾರು? ನೀವರ ಹೇಳಿನಕಿ ಹೆಸರ ಒಂದು ಜೋರಾಗಿ ಹೇಳ್ರಿ, ನೀವು ನಾಳೆ ಬಡಿಗೆ ತಗೊಂಡ್ರಿ ಶಾಸ್ತ್ರಿಗಳು. ಲಕ್ಷ್ಮಿ. ಹೆಣ್ಣು ಗಂಡು? ಇನ್ನ ಪರಮಾತ್ಮನ ಹೆಂಡತಿ ಸತಿ ಪಾರ್ವತಿ ಶಕ್ತಿ. ತಾಕತ್ತಿಗೆ ಯಾರು ಅಧಿಪತಿ? ದೇವಿ. ಹೌದು. ಪವರ ಹೆಣ್ಮಕ್ಳ ಕಡೆ, ಫೈನಾನ್ಸ ಹೆಣ್ಮಕ್ಳ ಕಡೆ, ನಾಲೆಜ ಹೆಣ್ಮಕ್ಳ ಕಡೆ, ಸಂಪತ್ತು ನಿಮ್ಮ ಕಡೆ, ಶಕ್ತಿ ನಿಮ್ಮ ಕಡೆ, ಜ್ಞಾನ ನಿಮ್ಮ ಕಡೆ. ಇದಕ್ಕೆ ಮೂರಕ್ಕೂ ಹೆಣ್ಣಿನ ರೂಪನ ಕೊಟ್ಟರು. ಇನ್ನ ನೀವೇನು ಕುಂತಿರ್ಲ ಈ ನೆಲಕ್ಕೆ ಏನಂತಾರೋ? ಭೂಮಿ ತಂದೆ ಅಂತಾರೋ? ಏನಂತಾರೋ? ಭೂಮಿ ತಾಯಿ. ಭೂಮಿ ತಾಯಿ ಏನಂತಾರೋ? ಭೂಮಿ ತಾಯಿ. ಇನ್ನ ನಮ್ಮನ್ನೆಲ್ಲ ಹೊತ್ತಕೊಂಡೇನು ನಿಂತೈತಲ್ಲ ರಾಷ್ಟ್ರ, ಇದಕ್ಕೇನಂತಾರೋ? ಭಾರತ ಮಾತಾ ಅಂತ. ಹೌದು. ಇನ್ನು ಎಲ್ಲರ ಬೋರ್ಡ್ ಹಾಕಿರ್ತಾರ ಅನ್ನಪೂರ್ಣೇಶ್ವರಿ ನಿಲಯ ಅಂತ. ತಿನ್ನು ಅನ್ನಕ್ಕೆ ಏನಂತಾರೋ? ಸಂಪತ್ತಿಗೆ ಅಧಿಪತಿ ಲಕ್ಷ್ಮಿ ಹೆಣ್ಣ, ಜ್ಞಾನಕ್ಕೆ ಅಧಿಪತಿ ಸರಸ್ವತಿ ಹೆಣ್ಣ, ಶಕ್ತಿಗೆ ಅಧಿಪತಿ ದುರ್ಗಾ ಹೆಣ್ಣ, ನೀವು ಕುಂತಿರ್ತಕ್ಕಂಥ ಭೂಮಿ ತಾಯಿ ಹೆಣ್ಣ, ತಿನ್ನುವಂತ ಅನ್ನ ಅನ್ನಪೂರ್ಣಾತ್ಮ ನಿಲಯ ಅಂತ ಎಲ್ಲರೂ ನೋಡಿರೇನ? ಯಾರ್ದಿರ್ತತಿ? ಅನ್ನಪೂರ್ಣೇಶ್ವರಿ ನಿಲಯ. ತಿನ್ನು ಅನ್ನ ಹೆಣ್ಣ. ನಮ್ಮನ್ನು ಹೊತ್ತುಕೊಂಡಿರ್ತಕ್ಕಂಥ ಸಂರಕ್ಷಣೆ ಮಾಡುವ ಈ ರಾಷ್ಟ್ರ ಭಾರತ ಹೆಣ್ಣ. ಗಂಗಾ, ಯಮುನಾ, ತುಂಗಾ, ನರ್ಮದಾ, ಸರಸ್ವತಿ, ಶರಾವತಿ, ಭದ್ರಾವತಿ, ಮಲಪ್ರಭೆ, ಘಟಪ್ರಭೆ, ಕೃಷ್ಣೆ, ನೇತ್ರಾವತಿ ಎಲ್ಲಾ ನದಿ, ಹಳ್ಳ, ಬೆಟ್ಟ, ಸಮುದ್ರಗಳೆಲ್ಲ ಏನದಾವು? ಹೆಣ್ಣ. ಹೌದು. ಹಂಗಾರ ಅವ್ರಿಗೆ ಗಂಡ ಮಕ್ಕಳನ್ನ ಬಿಟ್ಟು ಹೆಣ್ಮಕ್ಳಿಗೆ ಎಲ್ಲಾ ಸ್ಥಾನ ಯಾಕೆ ಕೊಟ್ರು? ಈ ದೇಶದ ಮೂಲಾಧಾರ ಸಂತೃಪ್ತಿ ಎಲ್ಲಾ ಕಡೆಯಿಂದನೇ ಹೆಣ್ಮಕ್ಳ ಮೇಲೆ ಐತಿ. ಐತರ ಇಲ್ಲೋ? ಇವನ್ನ ಹೇಳೋದು ನಿಮಗೆ ಕರೆನ ಅರ್ಥ ಆಗತತಿ. ಈ ದೇಶದ ಮೂಲ ಸ್ತಂಭಗಳು ಏನದಾವು? ನದಿ, ಆಹಾರ, ಶಕ್ತಿ, ಜ್ಞಾನ, ರೊಕ್ಕ, ರೂಪಾಯಿ, ನೀರ, ಅನ್ನ, ಪ್ರತಿಯೊಂದು ಹೆಣ್ಣಿನ ರೂಪದಿಂದ ಐತಿಲ್ಲೋ? ಹಂಗಾದ್ರ ಎಲ್ಲಾ ಮಹಾತ್ಮರು ಕೂಡಿ ಇವಕ್ಕೆಲ್ಲ ಹೆಣ್ಣಿನ ರೂಪ ಕೊಟ್ಟರು ಅಂದ್ರೆ ಹೆಣ್ಣು ಹೆಂಗಿರ್ಬೇಕು? ಏನ್ ಹಾಫ್ ಚಡ್ಡಿ ಹಾಕೊಂಡು ಸ್ಟೇಜ್ ಮೇಲೆ ಕುಣಿಯೋಂಗಿರ್ಬೇಕು? ಏನ ವಯಸ್ಸಾದ ಕೂಡಲೇ ಅಪ್ಪ ಮದ್ವಿ ಮಾಡಿಸೋ ಮಟ ಸಮಾಧಾನ ಇಲ್ದಂಗ ಊರಾಗ ಯಾವನಾರು ತಗೊಂಡು ಓಡಿ ಹೋಗುವಂಗಿರ್ಬೇಕು? ಸುಳ್ಳು ಹೇಳುವಂಗಿರ್ಬೇಕು? ಕಟ್ಕೊಂಡು ಗಂಡನ ಮನಿ ಸತ್ಯಾನಾಶ ಮಾಡುವಂಗಿರ್ಬೇಕು? ಹುಟ್ಟಿದ ಮನಿ ಹೆಸರು ಸರ್ವನಾಶ ಮಾಡುವಂಗಿರ್ಬೇಕು? ಏನ್ ದಿನ ರೀಲ್ ಮಾಡುವಂಗಿರ್ಬೇಕು? ಡ್ಯಾನ್ಸ್ ಮಾಡುವಂಗಿರ್ಬೇಕು? ಹೆಣ್ಣ ಪೂಜಾ ಮಾಡಿಸ್ಕೊಳ್ಳುವಂಗಿರ್ಬೇಕು. ಪೂಜಾ ಮಾಡಿಸ್ಕೊಳ್ಳೋ ಹೆಣ್ಣು ಹೆಂಗಿರ್ಬೇಕು? ಆ ದೇವಿ ಹೆಂಗದಾಳ ಹಂಗ ಇರ್ಬೇಕು. ಅವಾಗ ನೀವು ಪೂಜಾ ಮಾಡಿಸ್ಕೊಳ್ಳೋ ದೊಡ್ಡವರಾಕ್ಕಾರ. ಅದಕ್ಕೆ ದೇವಿ ಪೂಜಾ ಮಾಡೋದು. ನಿನ್ನ ಅಲ್ಲಿ ಕುಂಡ್ರಿಸೆ ಒಟ್ಟ ನಿನ್ನ ರೂಪದಾಗ ಅಕ್ಕಿನ ಪೂಜಾ ಮಾಡಾಕತ್ತಿದ್ಯ. ಅದಕ್ಕಂದ್ರೆ ಅಕ್ಕಿಗೆ ನಿನಗ ವ್ಯತ್ಯಾಸ ಇಲ್ಲ. ಅಕ್ಕಿ ಜಗತ್ತನ್ನ ಪಾಲಿಸ್ತಾಳು, ನೀನು ನಿನ್ನ ಜಗತ್ತನ್ನ ಪಾಲಿಸ್ತಿ. ನಿನ್ನ ಜಗತ್ತೊಳಗೆ ನಿನ್ನ ಗಂಡ, ನಿನ್ನ ಅತ್ತಿ, ನಿನ್ನ ಮಾವ, ನಿನ್ನ ಮೈದನ, ನಿನ್ನ ಮಗ, ಮಗಳು, ಇಡೀ ಒಂದು ಪರಿವಾರ, ನಿನ್ನ ಹುಟ್ಟಿಸಿದ ಮನಿ ಮತ್ತು ನಿನ್ನ ಕರ್ಕೊಂಡು ಬಂದ ಮನಿ, ಎರಡೂ ಮನಿ ಜವಾಬ್ದಾರಿ ನಿನ್ನ ಮೇಲೆ ಐತಿ. ಒಬ್ಬಾಕಿ ಹೆಣ್ಮಗಳು ಚಂದ ಇದ್ಲು ಅಂತಂದ್ರೆ ಆಕಿ ಗಂಡ ಜಗತ್ತೊಳಗೆ ಎಲ್ಲಕ್ಕಿಂತ ದೊಡ್ಡ ಮನುಷ್ಯ ಆಗಿ ಬೆಳಿತಾನೆ. ಅದ ಹೆಣ್ಮಗಳ ಹಾದಿ ಬಿಟ್ರೆ ಆ ಊರ್ ಸರ್ತೆಗೆ ಸರ್ವನಾಶ ಮಾಡ್ತಾಳೆ. ಹಂಗಾರೆ ಹೆಂಗಿರ್ಬೇಕವ ಹೆಣ್ಮಗಳು? ತಾಯಿ ಮಕ್ಕಳಿಗೆ ಹೇಳ್ತಿದ್ಲು, ಮನೆ ಮೊದಲ ಪಾಠಶಾಲೆ, ಜನನಿ ತಾ ಮೊದಲ ಗುರು. ಮನಿ ಅನ್ನೋದೊಂದು ಪಾಠಶಾಲೆ ಇದ್ದಂಗ ಅಲ್ಲಿ ಇರ್ತಕ್ಕಂಥ ಹೆಣ್ಮಗಳನ್ನ ಟೀಚರ.
ಮನೆ ಮೊದಲ ಪಾಠಶಾಲೆ, ಜನನಿತ ಮೊದಲ ಗುರು, ಜನನಿಯ ಕೈಯೊಳು ಕಲಿತ ಜನರೇ ಧನ್ಯರು ಜಗದೊಳು. ಯಾರ ತಾಯಿ ಕೈಯ ಕಲಿತ ಅವ್ರ ಈ ಭೂಮಿ ಮೇಲೆ ದೊಡ್ಡವರಾಕರಂತ. ಹಂಗಾರೆ ನಿಮ್ಮ ಮಕ್ಕಳು ದೊಡ್ಡವರಾಗುವಂತದ್ ನೀವು ಏನ್ ಕೆಲಸಕತ್ತೀರಿ? ಏನ್ ನಿಮ್ಮ ಮಗ ಸಾಧು ಆದೋ, ಸ್ವತಂತ್ರ ಹೋರಾಟಗಾರ ಆದೋ, ರಾಯಣ್ಣ ಆದೋ, ಭಗತ್ ಸಿಂಗ್ ಆದೋ, ರಾಜಗುರು ಆದೋ, ಸುಖದೇವ್ ಆದೋ, ಚೆನ್ನಮ್ಮ ಆದ್ಲೋ, ಮಲ್ಲಮ್ಮ ಆದ್ಲೋ, ಮೀರಾ ಆದ್ಲು, ರಾಧಾ ಆದ್ಲು, ಅಕ್ಕ ಮಾದೇವಿ ಆದ್ಲು, ಯಾರಾದ್ಲು ನಿಮ್ ಮಗಳು? ನಿಮ್ ಮಗಳು ಡ್ಯಾನ್ಸ್ ಮಾಡಾಕೆ ಆದ್ಲು. ಯಾಕೆ ಅವ್ರವು ಕುಣಿಯಾಕತ್ತಾವ, ಅದಕ್ಕೆ ಮಗಳು ಕುಣಿಯತ್ತಾಳು. ಮೊದಲ ಮನ್ಯಾಗ ಕಾರ್ಯಕ್ರಮ ಇದ್ರ ಕುಣಿಯೋ ಹೆಂಗಸೂರು ಹೊರಗಡೆಯಿಂದ ಬರ್ತಿದ್ರು, ಮನಿ ಹೆಂಗಸೂರು ಅಡಿಗೆ ಮಾಡ್ತಿದ್ರು. ಈಗ ಮನಿ ಹೆಣ್ಣುಗಳೆಲ್ಲ ರೋಡ್ನ್ಯಾಗ ಕುಣಿಯಾಕತ್ತಾವ, ಹೊರಗಿನ ಹೆಣ್ಮಕ್ಳು ಅಡಿಗೆ ಮಾಡಕ್ ಒಳಗೆ ಬರತ್ತಾರ. ಹಂಗಾರೆ ಕಾಲ್ ಕೆಟ್ಟತ್ತೋ ನೀವು ಕೆಟ್ಟಿರೋ? ಇಡೀ ಜಗತ್ತನ್ನ ಹೆಣ್ಣಿನ ಆಧಾರದ ಮೇಲೆ ನಿಂತಾಗ ಹೆಣ್ಣ ಕೆಟ್ಟರೆ ಇನ್ ಯಾರು ಉಳಿಸೋರು? ಏರಿ ನೀರುಂಬೊಡೆ, ಬೇಲಿ ಹೊಲ ಮೇಯೊಡೆ, ನಾರಿ ಮನೆಯಲ್ಲಿ ಕಳುವೊಡೆ, ತಾಯಿ ಹಾಲು ನಂಜಾದೊಡೆ, ಇನ್ನಾರಿಗೆ ದೂರಲಿ ಕೂಡಲ ಸಂಗಮ ದೇವ. ಕೆರಿ ತನ್ನ ನೀರು ತಾನ ಕುಡಿಯಾಕತ್ರ, ಬೇಲೆ ಎದ್ದು ಹೊಲ ಮೇಯಾಕತ್ರ, ಹೆಣ್ಮಗಳ ಮನ್ಯಾಗ ತುಡುಗು ಮಾಡಾಕತ್ರ. ತಾಯಿ ಹಾಲನ ವಿಷ ಆದ್ರ ಈ ಭೂಮಿ ಮೇಲೆ ಹೋಗಿ ಯಾರಿಗೆ ಹೇಳೋದು? ಯಾವ ಹೆಣ್ಣನ್ನ ನಾವು ತಾಯಿ ಅಂದಿವಿ, ದೇವ್ರಂದಿವಿ, ರೊಕ್ಕ ಅಂದಿವಿ, ಜ್ಞಾನ ಅಂದಿವಿ, ಶಕ್ತಿ ಅಂದಿವಿ, ಸತಿ ಅಂದಿವಿ, ಪಾರ್ವತಿ ಅಂದಿವಿ, ದುರ್ಗಾ ಅಂದಿವಿ, ಅನ್ನಪೂರ್ಣ ಅಂದಿವಿ, ನದಿ ಅಂದಿವಿ, ಭೂಮಿ ಅಂದಿವಿ, ಮಣ್ಣು ಅಂದಿವಿ, ಆ ಹೆಣ್ಮಗಳು ಇವತ್ತಿ ರಾಷ್ಟ್ರದ ಗೌರವವನ್ನ ಹಾಳು ಮಾಡಾಕತ್ತಾಳು. ನಿಮ್ಮ ರೋಲ್ ಮಾಡಲ್ ಕಿತ್ತೂರು ಚೆನ್ನಮ್ಮ ಅಲ್ಲ, ನಿಮ್ಮ ರೋಲ್ ಮಾಡಲ್ಲ ಅಕ್ಕ ಮಹಾದೇವಿ ಅಲ್ಲ, ಬೆಳವಡಿ ಮಲ್ಲಮ್ಮ ಅಲ್ಲ. ನಿಮ್ಮ ರೋಲ್ ಮಾಡಲ್ ಹಾಫ್ ಚಡ್ಡಿ ಹಾಕೊಂಡು ಟಿವಿಯಾಗ ಕುಣಿ ಹೆಣ್ಮಗಳು. ಎಲ್ಲಾ ನಿಮ್ಮ ಮಕ್ಕಳಿಗೆ ಟಿವಿಯಾಗ ಬರೋ ಹೆಣ್ಮಕ್ಳು ಹೆಸರು ಇಟ್ಟಿರ್ತೀರಿ. ಯಾರು ನಿಮ್ಮ ಮನ್ಯಾಗ ಅಕ್ಕ ಮಹಾದೇವಿಗಳದಾರವ? ಯಾರು ಚೆನ್ನಮ್ಮಗಳದಾರು? ಈ ದೇಶ ಏನಾರ ಸಿನಿಮಾದಾಗ ಕುಣಿಯವರಿಂದ ನಡೀತೈತೇನ? ಒಂದು ಕಡೆ ಈ ದೇಶದಾಗ ತಾಯಿ ಸ್ಥಾನ ಹೆಣ್ಣಿಗೆ ದೊಡ್ಡ ಗೌರವ ಸ್ಥಾನ, ಇಡೀ ಜಗತ್ತಕ್ಕೆ ಕಾಲು ಬೀಳ್ಬೇಕು.